أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين الذين ينفقون أموالهم بالليل والنهار سرا وعلانية فلهم أجرهم عند ربهم ولا خوف عليهم ولا هم يحزنون ಅಲ್ಲಾಹನ ಮಾರ್ಗದಲ್ಲಿ ರಾತ್ರಿಯಲ್ಲಿಯೂ ಹಗಲಿನಲ್ಲಿಯೂ ಗೋಪ್ಯವಾಗಿಯೂ ಬಹಿರಂಗವಾಗಿಯೂ ತಮ್ಮ ಧನವನ್ನು ವ್ಯಯ ಮಾಡುವವರಿಗೆ ಅವರ ಪ್ರಭುವಿನಿಂದ ಅವರ ಕೃತ್ಯಗಳಿಗೆ ಪ್ರತಿಫಲವಿದೆ. ಅವರಿಗೆ ಭಯವೇನೂ ಉಂಟಾಗಲಾಗದು, ಅವರು ದುಃಖಿತರೂ ಆಗಲಾರರು. ಅಲ್ಲಾಹನ ಅನುಗ್ರಹದಿಂದ ಅಹ್ಮದಿಯಾ ಜಮಾಅತ್ ಅಲ್ಲಾಹನ ಈ ನಿರ್ದೇಶದ ಪ್ರಕಾರ ಧನತ್ಯಾಗಗಳಲ್ಲಿ ಬಹಳ ಉತ್ಸಾಹದಿಂದ ಭಾಗಿಯಾಗುತ್ತದೆ. ಜಮಾಅತಿನ ಅನೇಕ ಚಂದಾಗಳೂ ಇವೆ. ಆಮ್ ಚಂದ, ವಸಿಯತ್ ಚಂದ ಮೊದಲಾದ ಕಡ್ಡಾಯ ಚಂದ, ಇವಲ್ಲದೆ ತಹರೀಕ್ ಜದೀದ್, ವಕ್ಫೆ ಜದೀದ್ ಯೋಜನೆಗಳು ಇತ್ಯಾದಿ ಅಗತ್ಯ ಬರುವಾಗ ಎಲ್ಲೆಡೆ ಅಹ್ಮದಿಯಾ ಜಮಾತಿನ ಸದಸ್ಯರು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಧನತ್ಯಾಗಗಳಲ್ಲಿ ಭಾಗವಹಿಸುತ್ತಾರೆ. ರಹಸ್ಯವಾಗಿಯೂ ಬಹಿರಂಗವಾಗಿಯೂ ತ್ಯಾಗಗಳನ್ನು ಮಾಡುತ್ತಿರುತ್ತಾರೆ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಬಹುದೋ ಎಂಬ ಭಯ ಅವರಿಗೆ ಇರುವುದೇ ಇಲ್ಲ. ಅಹ್ಮದಿಯಾ ಜಮಾತಿನ ಅತಿ ಹೆಚ್ಚಿನವರು ಕಡಿಮೆ ಆದಾಯ ಅಥವಾ ಮಧ್ಯಮ ಆದಾಯದವರಾಗಿದ್ದಾರೆ. ಆದರೆ ಅಸಾಧಾರಣ ಧನತ್ಯಾಗವನ್ನು ಮಾಡುವ ಜನರೂ ಇದ್ದಾರೆ. ಅಹ್ಮದಿಯಾ ಜಮಾಅತ್ ಅನೇಕ ಯೋಜನೆಗಳನ್ನು ಆರಂಭಿಸಿದೆ. ನಮ್ಮ ಆದಾಯ ಪರಿಮಿತವಾಗಿದೆ, ಎಲ್ಲಿಂದ ನೀಡುವುದು ಎಂದು ಅವರು ಯಾವತ್ತೂ ಹೇಳುವುದಿಲ್ಲ. ಬದಲಾಗಿ ಮನಸ್ಸಾರೆ ಆವೇಶ ಮತ್ತು ಉತ್ಸಾಹದಿಂದ ತ್ಯಾಗಗಳನ್ನು ಮಾಡುತ್ತಾರೆ. ಈ ಬಹಳ ದೊಡ್ಡ ತ್ಯಾಗ ಮಾಡಿಕೊಂಡು ಕೂಡ ಅವರು ತಮ್ಮ ವೈಯಕ್ತಿಕ ಖರ್ಚುಗಳನ್ನು ಕಡಿತಗೊಳಿಸಿ, ತಮ್ಮ ಆಹಾರವನ್ನು ಕಡಿಮೆಗೊಳಿಸಿ, ತಮ್ಮ ಮಕ್ಕಳ ಖರ್ಚನ್ನು ಕಡಿಮೆಗೊಳಿಸಿ ತ್ಯಾಗಗಳನ್ನು ಮಾಡುತ್ತಾರೆ. ನಾವು ಇಷ್ಟೆಲ್ಲ ತ್ಯಾಗಗಳನ್ನು ಮಾಡುತ್ತಿದ್ದೇವೆ, ನಮ್ಮ ಮೇಲೆ ಇಷ್ಟು ಭಾರವನ್ನು ಏಕೆ ಹೊರಿಸಲಾಗುತ್ತಿದೆ ಮತ್ತು ನಮಗೂ ನಮ್ಮ ಅವಶ್ಯಕತೆಗಳನ್ನು ಪೂರೈಸಲು ಹಣದ ಅವಶ್ಯಕತೆಯಿದೆ ಎಂಬ ಮಾತು ಅವರ ಚಿಂತೆಗೂ ಬರದು. ಕೆಲವು ಜನರ ಬಗ್ಗೆ ನನಗೆ ಗೊತ್ತಿದೆ. ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹು ತಹರೀಕ್ ಜದೀದಿನ ಯೋಜನೆಯನ್ನು ಜಾರಿಗೊಳಿಸಿದಾಗ ಸರಳ ಜೀವನವನ್ನು ಸಾಗಿಸಲು ಅವರು ಮನವಿ ಮಾಡಿದ್ದರು. ಸರಳ ಜೀವನವನ್ನು ಸಾಗಿಸಿ ಹಣವನ್ನು ಕೂಡಿಟ್ಟುಕೊಳ್ಳುವುದು ಮತ್ತು ಅದರ ಪ್ರಕಾರ ಖರ್ಚು ಮಾಡಿರಿ ಎಂದು ಅವರು ಹೇಳಿದ್ದರು. ಇದರ ಪರಿಣಾಮವಾಗಿ ಕೆಲವು ಜನರು ಸ್ವತಃ ಅತ್ಯಂತ ಸರಳ ಜೀವನವನ್ನು ಸಾಗಿಸುತ್ತಾರೆ ಮತ್ತು ಬಹಳಷ್ಟು ಹಣವನ್ನು ನೀಡುತ್ತಾರೆ. ಇದು ದೊಡ್ಡ ಸಂಖ್ಯೆಯಲ್ಲಿ ಹಣವನ್ನು ನೀಡಲು ಅವರಿಗೆ ಸಾಧ್ಯವೆಂಬುದು ಅವರ ಸ್ಥಿತಿಯನ್ನು ಬಾಹ್ಯವಾಗಿ ನೋಡುವಾಗ ಅನಿಸುತ್ತದೆ. ಆದರೆ ಅವರು ಸಾವಿರಾರು ಡಾಲರ್ಗಳ ಪೌಂಡ್ಗಳ ಯೋಜನೆಯ ಧನತ್ಯಾಗವನ್ನು ಮಾಡುತ್ತಾರೆ. ಈ ಭೌತಿಕ ಯೋಜನೆಯಲ್ಲಿ ಈ ದೇಶಗಳಲ್ಲಿ ಇದ್ದುಕೊಂಡು ಇಷ್ಟು ದೊಡ್ಡ ತ್ಯಾಗವನ್ನು ಮಾಡುವುದು ಬಹಳ ದೊಡ್ಡ ತ್ಯಾಗವಾಗಿದೆ. ಅದೇ ರೀತಿಯಲ್ಲಿ ಬಡ ದೇಶಗಳಾದ ಪಾಕಿಸ್ತಾನ, ಭಾರತ ಅಥವಾ ಆಫ್ರಿಕಾ ದೇಶಗಳು ಅಹ್ಮದಿಯರ ಆದಾಯ ಬಹಳ ಕಡಿಮೆ ಮತ್ತು ಬಹಳ ಕಷ್ಟದಿಂದ ಜನರು ಜೀವನ ಸಾಗಿಸುತ್ತಾರೆ. ಆದರೂ ಅವರು ತ್ಯಾಗಗಳನ್ನು ಮಾಡುತ್ತಾ ಹೋಗುತ್ತಾರೆ. ಅಲ್ಲಾಹನ ಸಂಪ್ರೀತಿಯನ್ನು ಗಳಿಸಲು ರಹಸ್ಯವಾಗಿಯೂ ಬಹಿರಂಗವಾಗಿಯೂ ಅವರು ಖರ್ಚು ಮಾಡುತ್ತಾರೆ. ಒಟ್ಟಿನಲ್ಲಿ ಈ ಜನರೇ ಯಥಾರ್ಥ ಸತ್ಯವಿಶ್ವಾಸಿಗಳಾಗಿದ್ದಾರೆ, ಅಲ್ಲಾಹನ ಸಂಪ್ರೀತಿಯನ್ನು ಗಳಿಸುವವರೂ ಆಗಿರುತ್ತಾರೆ. ಧನತ್ಯಾಗದ ಯಾವುದಾದರೂ ಯೋಜನೆಯನ್ನು ಮುಂದುವರಿಸುವಾಗ ಅಥವಾ ತಹರೀಕ್ ಜದೀದ್ ಅಥವಾ ವಕ್ಫೆ ಜದೀದ್ ಘೋಷಣೆ ಮಾಡುವಾಗಲೂ
ಕೆಲವು ಜನರು ಸಾಲ ಮಾಡಿಯಾದರೂ ಹಣವನ್ನು ಪಾವತಿ ಮಾಡುತ್ತಾರೆ. ಸಾಲವನ್ನು ಪಡೆದು ಸಂದಾಯ ಮಾಡಬೇಕಾದ ಅಗತ್ಯವಿಲ್ಲವಾದರೂ ಅವರು ಹಾಗೆ ಮಾಡುತ್ತಾರೆ. ಅವರಿಗೆ ಯಾವುದೇ ಭಯವಿರುವುದಿಲ್ಲ. ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುತ್ತಿರುವಾಗ ಅಲ್ಲಾಹನೇ ಭರ್ತಿ ಮಾಡಿಕೊಡುವನು ಎಂದು ಅವರಿಗೆ ಗೊತ್ತಿರುತ್ತದೆ. ಒಟ್ಟಿನಲ್ಲಿ ಅಹ್ಮದಿಯಾ ಜಮಾತಿಗೆ ಅಲ್ಲಾಹನು ಅನೇಕ ಶ್ರೇಷ್ಠ ತ್ಯಾಗಶಾಲಿಗಳನ್ನು ದಯಪಾಲಿಸಿದ್ದಾನೆ. ಅವರು ಅನ್ಯರ ಹಾಗೆ 5-10 ರೂಪಾಯಿಗಳನ್ನು ನೀಡಿ 100 ರೂಪಾಯಿ ಎಂದು ಮಸೀದಿಯಲ್ಲಿ ಘೋಷಣೆ ಮಾಡುವವರಲ್ಲ. ಬಹಳಷ್ಟು ತ್ಯಾಗಗಳನ್ನು ಮಾಡಲು ಸ್ವತಃ ಮುಂದೆ ಬರುವ ಅನೇಕ ಘಟನೆಗಳ ವಿವರ ನನ್ನ ಮುಂದೆ ಬರುತ್ತದೆ. ಅದರಲ್ಲಿ ಆಫ್ರಿಕಾ ದೇಶಗಳು, ಯುರೋಪಿನ ದೇಶಗಳು, ಏಷಿಯಾ ದೇಶಗಳು ಕೂಡ ಇವೆ. ಬಡ ಜನರು ಬಹಳ ದೊಡ್ಡ ತ್ಯಾಗವನ್ನು ಮಾಡಿಕೊಂಡು ಚಂದ ನೀಡುತ್ತಾರೆ. ಬಾಹ್ಯವಾಗಿ ಅವರ ತ್ಯಾಗಗಳು ಹಣದ ದೃಷ್ಟಿಯಲ್ಲಿ ಬಹಳ ಕಡಿಮೆಯಾದರೂ ಭಾರದ ಮಟ್ಟದಲ್ಲಿ ಅಲ್ಲಾಹನ ದೃಷ್ಟಿಯಲ್ಲಿ ಅವು ಬಹುದೊಡ್ಡ ತ್ಯಾಗಗಳಾಗಿವೆ. ಧನ ತ್ಯಾಗಗಳನ್ನು ಮಾಡುವ ಮೂಲಕ ಅಲ್ಲಾಹನ ಸಂಪ್ರೀತಿ ಲಭಿಸುವುದರ ಜೊತೆಗೆ ಅಲ್ಲಾಹನು ಅವರಿಂದ ಎಲ್ಲ ವಿಧ ಭಯವನ್ನು ದೂರ ಮಾಡುತ್ತಾನೆ, ಅವಶ್ಯಕತೆಗಳನ್ನು ಪೂರೈಸಿಕೊಡುತ್ತಾನೆ ಎಂಬ ದೃಢ ವಿಶ್ವಾಸ ದೂರದ ಬಡ ದೇಶದ ಜನರಲ್ಲಿಯೂ ಇದೆ. ಉದಾಹರಣೆಗೆ ಜರ್ಮನಿಯ ರೋಡ್ಗಾವ್ ಜಮಾತಿನ ಸದರ್ ಸಾಹೇಬ್ ಹೇಳುತ್ತಾರೆ, ಕೆಲವು ವಕ್ಫೆ ಜಿಂದಗಿಯವರು 1 ತಿಂಗಳ ಸಂಬಳವನ್ನು ಜಮಾತಿಗಾಗಿ ನೀಡುವುದಾಗಿ ಹೇಳಿದರು. ಇದು ಇತರ ಸದಸ್ಯರನ್ನು ಸಹ ದೊಡ್ಡ ತ್ಯಾಗ ಮಾಡಲು ಹುರಿದುಂಬಿಸಿತು. ಒಬ್ಬ ಸಹೋದರ ಇದರಿಂದ ಪ್ರೇರಣೆ ಪಡೆದು ಬಲು ದೊಡ್ಡ ಮೊತ್ತದ ಚಂದ ಆಗಿ ನೀಡಿದರು ಮತ್ತು ಬರುವ ವರ್ಷಕ್ಕಾಗಿ ತಮ್ಮ ವಾಗ್ದಾನವನ್ನು ಇಮ್ಮಡಿಗೊಳಿಸಿದರು. ಈ ತ್ಯಾಗ ಮನೋಭಾವವು ಅವರ ಜೀವಿತದಲ್ಲಿ ಸರಳತೆ ಮತ್ತು ಇದ್ದುದರಲ್ಲಿ ತೃಪ್ತಿಪಡುವ ಗುಣವನ್ನು ತುಂಬಿತು. ಅವರು ಸರಳ ಉಡುಗೆ ಮತ್ತು ಸರಳ ಜೀವಿತವನ್ನು ಸ್ವೀಕಾರ ಮಾಡಿಕೊಂಡರು. ಅವರ ಬಾಹ್ಯ ಸ್ಥಿತಿಯನ್ನು ನೋಡುವಾಗ ಅವರು ಇಷ್ಟು ದೊಡ್ಡ ಧನತ್ಯಾಗ ಮಾಡಬಲ್ಲರು ಎಂದು ಅಂದಾಜು ಸಹ ಮಾಡಲು ಆಗುವುದಿಲ್ಲ. ಇದರಿಂದ ನನಗೆ ಒಂದು ಹಳೆಯ ಘಟನೆ ನೆನಪಿಗೆ ಬರುತ್ತದೆ. ಕರಾಚಿಯಲ್ಲಿ ನಮ್ಮ ಒಬ್ಬ ಹಿರಿಯ ಸಹೋದರ ಶೇಖ್ ಮುಜೀಬ್ ಸಾಹೇಬ್ ಇದ್ದರು. ಅವರು ಹಿರಿದಾದ ಧನತ್ಯಾಗಗಳನ್ನು ಮಾಡುತ್ತಿದ್ದರು. ತಮ್ಮ ಮನೆಯ ಖರ್ಚಿಗೆ ಹಣವನ್ನು ಇಟ್ಟುಕೊಂಡು ಉಳಿದ ಹಣದಿಂದ ಎಲ್ಲ ಯೋಜನೆಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಿದ್ದರು. ನಾನು ಮಾಡುತ್ತಿರುವ ವ್ಯಾಪಾರವೇ ಜಮಾತಿಗಾಗಿ ಎಂದು ಅವರು ಹೇಳುತ್ತಿದ್ದರು. ಖಾದಿಯಾನಿನ ವಕೀಲುಲ್ ಮಾಲ್ ಬರೆಯುತ್ತಾರೆ, ಕೇರಳದ ಒಬ್ಬ ಸಹೋದರ ಹೀಗೆ ಹೇಳುತ್ತಾರೆ, ನನ್ನದು ಬಹಳ ಹೀನಾಯವಾದ ಸ್ಥಿತಿಯಾಗಿತ್ತು. ನನಗೆ ಯಾವುದೇ ಕೆಲಸ ಲಭಿಸುತ್ತಿರಲಿಲ್ಲ. ಏನಿಲ್ಲವೆಂದರೆ ಬಟ್ಟೆಯ ಮಾರಾಟ ಮಾಡುವ ಕೆಲಸವನ್ನಾದರೂ ಮಾಡುತ್ತೇನೆ ಎಂದು ಯೋಚಿಸಿ ಫುಟ್ಪಾತಿನಲ್ಲಿ ಒಂದು ಮೇಜು ಹಾಕಿ ಕೆಲಸ ಆರಂಭಿಸಿದೆ. ಚಂದ ಆದಾಯವನ್ನು ಸರಿಯಾಗಿ ಪಾವತಿ ಮಾಡಲು ಶುರು ಮಾಡಿದೆ. ಬರುವ ಆದಾಯದಲ್ಲಿ ಅಲ್ಲಾಹನ ಕೃಪೆಯಿಂದ ಅನುಗ್ರಹ ಉಂಟಾಯಿತು. ಈಗ ನಾನು ದೊಡ್ಡ ಸಂಖ್ಯೆಯಲ್ಲಿ ಚಂದ ನೀಡುತ್ತಿದ್ದೇನೆ. 2-3 ವರ್ಷಗಳಲ್ಲಿ ವ್ಯಾಪಾರ ಸಹ ವಿಸ್ತಾರಗೊಂಡಿತು. ಅಲ್ಲಾಹನ ಮಾರ್ಗದಲ್ಲಿ ನಾನು ನಿಯತವಾಗಿ ಮಾಡುತ್ತಿರುವ ಚಂದಾದ ತ್ಯಾಗದ ಕಾರಣದಿಂದಲೇ ನನ್ನ ವ್ಯಾಪಾರದಲ್ಲಿ ಅನುಗ್ರಹ ಉಂಟಾಯಿತು. ಸ್ಥಿತಿಗತಿಗಳ ಕಾರಣದಿಂದ ಇತರ ಜನರು ಆರ್ಥಿಕ ಸ್ಥಿತಿಗಳು ಕೆಟ್ಟು ಹೋಗುತ್ತಿತ್ತು, ಆದರೆ ನನಗೆ ಲಾಭವೇ ಆಗುತ್ತಿತ್ತು. ಈಗ ಅವರಿಗೆ ಸ್ವಂತವಾಗಿ ದೊಡ್ಡ ದೊಡ್ಡ ಅಂಗಡಿಗಳು ಇವೆ. ಫುಟ್ಪಾತಿನಲ್ಲಿ ಒಂದು ಮೇಜನ್ನು ಹಾಕಿ ವ್ಯಾಪಾರ ಮಾಡುತ್ತಿದ್ದ ವ್ಯಕ್ತಿಗೆ ಈಗ ಬಹುದೊಡ್ಡ ಅಂಗಡಿಗಳು, ಶೋರೂಮ್ಗಳು ಕೂಡ ಇವೆ. ಅಲ್ಲಾಹನ ಅನುಗ್ರಹದಿಂದ ಈಗ ಲಕ್ಷಗಟ್ಟಲೆ ಹಣವನ್ನು ಚಂದ ಆಗಿ ನೀಡುತ್ತಿದ್ದಾರೆ. ಈ ವರ್ಷ ಅವರು ತೆಹರೀಕ್ ಜದೀದಿಗಾಗಿ 10 ಲಕ್ಷ ರೂಪಾಯಿಗಳನ್ನು ಚಂದ ರೂಪದಲ್ಲಿ ನೀಡಿದರು. ಈಗ ಇದು ಬಡ ದೇಶಗಳು ಮಾತ್ರ ಸೀಮಿತವಾಗಿಲ್ಲ. ವಿಶ್ವಾಸದಲ್ಲಿ ದೃಢತೆ ಇರುವವರು ಎಲ್ಲೆಡೆ ಇಂತಹ ದೃಶ್ಯಗಳನ್ನು ನೋಡುತ್ತಾರೆ. ಸದುದ್ದೇಶದಿಂದ ಅಲ್ಲಾಹನಿಗಾಗಿ ತ್ಯಾಗ ಮಾಡಲು ಬಯಸುವವರು ಮತ್ತು ತ್ಯಾಗ ಪಡುವವರು ಇಂತಹ ದೃಶ್ಯಗಳನ್ನು ಕಾಣುತ್ತಾರೆ. ಶ್ರೀಮಂತ ದೇಶಗಳಲ್ಲಿ ಇರುವ ಜನರಿಗೂ ಬಡ ದೇಶಗಳಲ್ಲಿ ಇರುವ ಜನರಿಗೂ ಅಲ್ಲಾಹನು ಇಂತಹ ದೃಶ್ಯಗಳನ್ನು ತೋರಿಸಿ ಅವರಿಗೆ ಅವರ ದೀನಿನಲ್ಲಿ ದೃಢತೆಯನ್ನು ಉಂಟುಮಾಡುವಂತೆ ಮಾಡುತ್ತಾನೆ. ಅವರ ವಿಶ್ವಾಸವನ್ನು ಸದೃಢಗೊಳಿಸುತ್ತಾನೆ. ಜನರ ವಿಶ್ವಾಸವನ್ನು ಸದೃಢಗೊಳಿಸಲಿಕ್ಕಾಗಿ ಅಲ್ಲಾಹನು ತೋರಿಸುವ ಇಂತಹ ಅನೇಕ ಘಟನೆಗಳು ಇವೆ. ಅನಂತರ ಇದನ್ನು ನೋಡಿ ಇತರರಿಗೂ ಅದರ ಬಗ್ಗೆ ಗೊತ್ತಾಗುವಾಗ ಅವರಲ್ಲಿಯೂ ತ್ಯಾಗದ ಮನೋಭಾವ ಉಂಟಾಗುತ್ತದೆ. ಅಲ್ಲಾಹನ ಅನುಗ್ರಹದಿಂದ ಜಮಾತಿಗೆ 17.98 ಮಿಲಿಯನ್ ಪೌಂಡಿನ ತ್ಯಾಗವನ್ನು ಮಾಡಲು ಸೌಭಾಗ್ಯ ಲಭಿಸಿತು. ಅಲ್ಹಮ್ದುಲಿಲ್ಲಾ. ಇದು ಕಳೆದ ವರ್ಷಕ್ಕಿಂತ 7,79,000 ಪೌಂಡಿನಷ್ಟು ಹೆಚ್ಚಾಗಿದೆ. ಒಟ್ಟು ವಸೂಲಿಯ ಪ್ರಕಾರ ಮೊದಲ 10 ರಾಷ್ಟ್ರಗಳು
ಜರ್ಮನ್, ಬ್ರಿಟನ್, ಅಮೇರಿಕ, ಕೆನಡಾ, ಮಿಡಲ್ ಈಸ್ಟಿನ ಒಂದು ದೇಶ, ಭಾರತ, ಆಸ್ಟ್ರೇಲಿಯಾ, ಇಂಡೋನೇಷ್ಯಾ, ಮಿಡಲ್ ಈಸ್ಟಿನ ಇನ್ನೊಂದು ದೇಶ, ಘಾನಾ. ತಲಾ ಪಾವತಿಯ ಪ್ರಕಾರ ಅಮೇರಿಕ, ಸ್ವಿಟ್ಜರ್ಲೆಂಡ್, ಬ್ರಿಟನ್, ಕೆನಡಾ, ಆಸ್ಟ್ರೇಲಿಯಾ. ಪ್ರಸ್ತಾಪಯೋಗ್ಯ ಇತರ ಜಮಾಅತುಗಳು ಬಾಂಗ್ಲಾದೇಶ್, ನೈಜೀರಿಯಾ, ಹಾಲೆಂಡ್, ಆಸ್ಟ್ರೇಲಿಯಾ, ಫ್ರಾನ್ಸ್, ಸ್ವಿಟ್ಜರ್ಲೆಂಡ್, ಐರ್ಲೆಂಡ್, ಮಿಡಲ್ ಈಸ್ಟಿನ ಒಂದು ಜಮಾತ್ ಆಗಿದೆ. ತಹರೀಕ್ ಜದೀದಿನಲ್ಲಿ ಪಾಲ್ಗೊಂಡವರ ಒಟ್ಟು ಸಂಖ್ಯೆ 16,81,000 ಆಗಿದೆ. ತ್ಯಾಗ ಮಾಡಿದವರ ಸಂಖ್ಯೆಯಲ್ಲಿ ಕಳೆದ ವರ್ಷಕ್ಕಿಂತ ಒಟ್ಟು 50,000 ಜನರ ವರ್ಧನೆ ಉಂಟಾಗಿದೆ. ವರ್ಧನೆ ಉಂಟು ಮಾಡುವುದರಲ್ಲಿ ಪ್ರಸ್ತಾಪಾರ್ಹ ಜಮಾತುಗಳು ಹೀಗಿವೆ: ನೈಜೀರಿಯಾ, ಕಾಂಗೋ, ಬರಾಜವೆಲ್, ನೈಜರ್, ಗಾಂಬಿಯಾ, ಕಾಂಗೋ ಕಾಸಾ, ಕ್ಯಾಮರೂನ್, ಗಿನಿಕಾಕರಿ, ಗಿನಿ ಬಸಾವ್, ಯುಗಾಂಡ, ಸಿರಾಲಿಯೋನ್. ಭಾರತದ 10 ರಾಜ್ಯಗಳು ಹೀಗಿವೆ: ಕೇರಳ, ತಮಿಳುನಾಡು, ತೆಲಂಗಾಣ, ಒಡಿಶಾ, ಕರ್ನಾಟಕ, ಜಮ್ಮು ಕಾಶ್ಮೀರ, ಪಂಜಾಬ್, ಬಂಗಾಳ, ಮಹಾರಾಷ್ಟ್ರ ಮತ್ತು ದೆಹಲಿ. ಭಾರತದ 10 ಜಮಾತುಗಳು ಹೀಗಿವೆ: ಹೈದರಾಬಾದ್, ಖಾದಿಯಾನ್, ಕ್ಯಾಲಿಕೆಟ್, ಕೊಯಂಬತ್ತೂರ್, ಮಂಜೇರಿ, ಮೇಲುಪಾಳಂ, ಬೆಂಗಳೂರು, ಕಲ್ಕತ್ತಾ, ಕೆರಂಗ್, ಕರುಳಾಯಿ. ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರ ಅಭಿಲಾಷೆಗಳ ಪ್ರಕಾರ ಅಲ್ಲಾಹನು ನಮ್ಮನ್ನು ತ್ಯಾಗಗಳಲ್ಲಿ ಮುಂದುವರಿದವರನ್ನಾಗಿ ಮಾಡಲಿ, ನಮ್ಮನ್ನು ಧನತ್ಯಾಗಗಳನ್ನು, ಆಧ್ಯಾತ್ಮಿಕ ಸ್ಥಿತಿಗಳನ್ನು ಉತ್ತಮಗೊಳಿಸುತ್ತಾ ಹೋಗುವವರನ್ನಾಗಿ ಮಾಡಲಿ. ನಾವು ಅಲ್ಲಾಹನೊಂದಿಗೆ ಸಂಬಂಧವನ್ನು ಸ್ಥಾಪಿಸುವವರಾಗಲಿ, ಧನತ್ಯಾಗಗಳಲ್ಲಿ ಮಾತ್ರವಲ್ಲ, ಬದಲಾಗಿ ಪ್ರತಿಯೊಂದು ಸ್ಥಿತಿಯಲ್ಲಿಯೂ ಒಬ್ಬ ನೈಜ ಮುಸ್ಲಿಮನು ತೋರಿಸಬೇಕಾದ ಮಾದರಿಯನ್ನು ತೋರಿಸುವವರಾಗಲಿ. ಹಾಗೆ ಆದರೆ ನಾವು ಜಮಾಅತಿನ ಪ್ರಗತಿಯನ್ನು ಸಹ ನೋಡುವೆವು ಮತ್ತು ಮೊದಲಿಗಿಂತ ಹೆಚ್ಚಾಗಿ ನಾವು ಯಶಸ್ಸನ್ನು ನೋಡುತ್ತಾ ಹೋಗುವೆವು ಇನ್ಶಾ ಅಲ್ಲಾಹ್. ಶತ್ರುಗಳು ಪರಾಜಿತರಾಗುವುದನ್ನು ಕಾಣುತ್ತಾ ಹೋಗುವೆವು. ಆ ದಿನ ನಾವು ಬೇಗನೆ ನೋಡುವಂತಾಗಲಿ. ಧನತ್ಯಾಗಗಳನ್ನು ಮಾಡಿದ ಎಲ್ಲರಿಗೂ ಅಲ್ಲಾಹನು ಪ್ರತಿಫಲ ನೀಡಲಿ, ಅವರ ಸಂಪತ್ತು ಮತ್ತು ಕುಟುಂಬದಲ್ಲಿ ಅನುಗ್ರಹ ಸುರಿಸಲಿ. ಇನ್ನು ಮುಂದೆ ಸದಾ ಅವರು ಅತ್ಯುತ್ತಮ ರೀತಿಯಲ್ಲಿ ತಮ್ಮ ಜೀವನವನ್ನು ಸಾಗಿಸುವಂತರಾಗಲಿ, ಅಲ್ಲಾಹನ ಸಾಮೀಪ್ಯವನ್ನು ವರ್ಧಿಸುವಂತ ಹೋಗುವಂತರಾಗಲಿ. ಅಲ್ಲಾಹನು ಹಾಗೆ ಆಗುವಂತೆ ಮಾಡಲಿ. ಆಮೀನ್. ಅಲ್ಹಮ್ದುಲಿಲ್ಲಾಹ್ ನಹ್ಮದುಹು ವ ನಸ್ತഈನುಹು ವ ನಸ್ತಗ್ಫಿರುಹು ವ ನು'ಮಿನು ಬಿಹಿ ವ ನತವಕ್ಕಲು ಅಲೈಹಿ ವ ನಅೂಜು ಬಿಲ್ಲಾಹಿ ಮಿನ್ ಶುರೂರಿ ಅನ್ಫುಸಿನಾ ವ ಮಿನ್ ಸಯ್ಯಿಆತಿ ಅಅಮಾಲಿನಾ. ಮನ್ ಯಹ್ದಿಹಿಲ್ಲಾಹು ಫಲಾ ಮುದಿಲ್ಲ ಲಹು ವ ಮನ್ ಯುದ್ಲಿಲ್ಹು ಫಲಾ ಹಾದಿಯ ಲಹು. ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.